ಹಾಯ್ ಫ್ರೆಂಡ್ಸ್, ಇವತ್ತು ಬುಧವಾರದ್ರಾದ್ರಿಂದ ಎಲ್ಲರೂ ಕೆ ಎಫ್ ಸಿ ತಿನ್ನೋಣ ಅಂದ್ಬಿಟ್ಟು ಕೆ ಎಫ್ ಸಿ ಒಳಗೆ ಹೋದ್ವೋ ಅಲ್ಲಿ ಆರ್ಡ್ರ್ ಮಾಡೋದ ಅಂತ ಓದ್ಬಿಟ್ಟು ಅಲ್ಲಿ ಆರ್ಡ್ರ್ ಮಾಡೋಕ್ಕೆ ಹೋದಿ ಎಲ್ಲ ಆರ್ಡ್ರ್ ಮಾಡಿದ್ದೀವಿ. ಮಾಡಿಬಿಟ್ಟು ಅದು ಬೇಕಾ ಇದು ಬೇಕಾ ಯಾವ್ಯಾವುದೋ ಆಫರ್ಗಳೆಲ್ಲ ಇತ್ತು. ಯಾವುದೋ ಆಫರ್ ಬೇಡ, ನಾವು ರೆಗ್ಯುಲರಾಗಿ ಯಾವ್ದು ತೊಗೊತೀವಿ ಅದೇ ತಗೊಳ್ಳೋಣ ಅಂದ್ಬಿಟ್ಟು 499 ಮಾಡಿಬಿಟ್ಟು ತಗೊಂಡು ಹೋದ್ವೋ. ಬಿಲ್ಲರ್ ಹತ್ರ ಹೋಗ್ಬಿಟ್ಟು ಬಿಲ್ಲಿಂಗೆಲ್ಲ ಹೇಳ್ಬಿಟ್ಟು ಕೈ ತೊಳೆಯೋಣ, ಆಯಿತು ನಡಿ ಅಂದ್ಬಿಟ್ಟು ಕೈ ತೊಳೆದ್ಬಿಟ್ಟು ಈಸ್ಕೊಂಬಂದ್ಬಿಟ್ಟು ಜ್ಯೂಸ್ಗೆ ಪೈಪ್ ಸಿಗಿಸ್ಬಿಟ್ಟು ತಿಂದು ಎಲ್ಲ ಚೆಚ್ಚಿ ವಿತಿನ್ ಒಂದು 10 ನಿಮಿಷದಲ್ಲಿ ಇಲ್ಲ ಅನಿಸ್ಬಿಟ್ಟು ಎಲ್ಲ ಆಮೇಲೆ ನಾವೇ ಸ್ವಲ್ಪ ಎತ್ತಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅವ್ರು ಬೈಕೊಂತಾರೆ ಅಂದ್ಬಿಟ್ಟು ಬಂದು ಅಲ್ಲಿಂದ ಗ್ಯಾಸ್ ಖಾಲಿ ಆಗಿಬಿಟ್ಟಿತ್ತು. ಗ್ಯಾಸ್ ಹಾಕ್ಸೋಣ ಅಂತ ಹೋಗ್ತಾಯಿದ್ವು, ಬರೀ ಗ್ಯಾಸ್ ಹತ್ರ ಫುಲ್ಲು ಟ್ರಾಫಿಕ್ಕಾಗಿ ಗ್ಯಾಸ್ ಹಾಕ್ಸ್ದು. ಗ್ಯಾಸಲ್ಲಿ ಸ್ವಲ್ಪ ಪ್ರೆಷರ್ ಕಮ್ಮಿ ಇತ್ತು. ಪ್ರೆಷರ್ ಕಮ್ಮಿ ಇದೆ, 286 ರೂಪಾಯಿ ಹಿಡೀತು. ಸರಿ, ಅಲ್ಲಿಂದ ಗಾಡಿ ತೊಳೆಯೋದ ಅಂತ ಬಂದೆ. ಗಾಡಿ ತೊಳೆದ ಮಳೆ ಬೇರೆ ಬರ್ತಾಯಿತ್ತು. ಯೋಚನೆ ಮಾಡ್ಕೊಂಡೇ ಇದ್ದೆ, ತೊಳಿಲೋ ಬೇಡವೋ ಅಂತ. ಇರಲಿ ಇನ್ನೇನು, ಮಳೆ ಬಂದರೆ ಪರವಾಗಿಲ್ಲ ಅಂದ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಗಾಡಿ ಎಲ್ಲ ಫುಲ್ಲು ವಾಶ್ ಮಾಡಿಬಿಟ್ಟು ಹಂಗೆ ಒಂದು ವೀಡಿಯೋ ಮಾಡ್ಕೊಂಡಾದ್ಮೇಲೆ ಬೇಜಾರಾಗ್ತಾಯಿತ್ತು. ನಮ್ಮ ಫ್ರೆಂಡಿಗೆ ಫೋನ್ ಮಾಡ್ದೆ, ಆ ಫ್ರೆಂಡ್ ಬಂದ. ಮಗ ಕೂಡ ಡೈಲಿ 2-3 ವೀಲರೇ ಓಡಿಸಿ ಸ್ವಲ್ಪ 4 ವೀಲರ್ ಟೆಚ್ ತಗೊಳ್ಳೋದ ಅಂದ್ಬಿಟ್ಟು ಓಡಿಸ್ಕೊಂಡು, ಸರಿ ನಂಗೆ ಆರ್ಡ್ರ್ ಬಿದ್ದೈತೆ ಬಾರೋ ಜೊತೇಲಿ ಅಂದ. ಆರ್ಡ್ರ್ ಅವ್ನ ಜೊತೇಲಿ ಹೋಗ್ತಾಯಿದ್ದೋ. ಬರೀ ಟ್ರಾಫಿಕ್ಕು ಬುಧವಾರ ಬರೀ ಟ್ರಾಫಿಕ್ಕೇ ಆಯಿತು. ಈ ಥರ ಟ್ರಾಫಿಕ್ಕು ನಿಮ್ಮ ಏರಿಯಲ್ಲೂ ಇದೆಯಾ ನೋಡಿ? ಬರೀ ಟ್ರಾಫಿಕ್ಕೇ ಆಯಿತು. ನೆನ್ನೆ ಎಲ್ಲ ಟ್ರಾಫಿಕಲ್ಲೇ 1 ಅವರ್ 2 ಅವರು ಟೈಮೇ ಹೋಯ್ತು. ಸರಿ, ಅಲ್ಲಿಂದ ಹೋಗ್ಬಿಟ್ಟು ಯಾವುದೋ ಕಂಪ್ನಿಗೆ ಕರ್ಕೊಂಡೋದ. ಆ ಕಂಪ್ನಿಯಲ್ಲಿ 1/2 ಅವರ್ ಆಗುತ್ತೆ ಅಂತ ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಲಗೇಜು ಅದು ತುಂಬಿಸಿ 2 ಅವರ್ ಆಯಿತು. ಅಲ್ಲೊಂದು ಸ್ವಲ್ಪ ಆಡ್ಕೊಂಡು ಅದಾದಮೇಲೆ ಒಳಗೋಗಿ ಅಲ್ಲಿದ್ದವ್ರನ್ನೆಲ್ಲ ಮಾತಾಡಿಸ್ಕೊಂಡು, ಸರಿ ಮಗ ಬಾ ಇಲ್ಲಿ ಏನು ಮಾಡೋಣ, ಒಳಗೆ ಏನೇನೈತೆ ಮೆಟೀರಿಯಲ್ ಅಂತೆಲ್ಲ ಕೇಳಿದೆ. ಸರಿ, ಅದಕ್ಕೆ ತಲೆ ಕೆಡಿಸ್ಕೊಂತೀಯ, ಭಾಳ ಒಳಗೆ ಹೋಗಿ ನೋಡ್ಬಿಡು ಅಂತ ಅವ್ರು ಅನ್ಲೋಡ್ ಮಾಡ್ತಾಯಿದ್ರು. ನಾವು ಒಳಗಡೆ ಹೋಗ್ಬಿಟ್ಟು ಇದೆಲ್ಲ ಏನಕ್ಕೆ ಯೂಸ್ ಆಗುತ್ತೆ, ಯಾಕಾಗುತ್ತೆ ಅಂತ ಕೇಳ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ವು. ಇದರಿಂದ ತುಂಬ ಯೂಸ್ ಇದೆ, ಹೋಗಿದ್ದೇನೆ ಒಳ್ಳೆಯದೇ ಆಯಿತು. ತುಂಬ ಎಲ್ಲ ಫೋನ್ಗಳಲ್ಲಿ 4-5 ಕ್ಯಾಮ್ರಾಗಳಿರ್ತಾವಲ್ಲ, ಆ ವರ್ಕ್ ಆಗ್ತಾವ ಇಲ್ಲ ಅಂತ ಹೆಂಗೆ ಚೆಕ್ ಮಾಡೋದು ಮಗ? ಮಗ ಹೇಳ್ಕೊಡ್ತೀನಿ. ಇಲ್ಲಿ ಇದು ಈ ಕ್ಯಾಮ್ರಾ ಮಗ. ಫಸ್ಟ್ ಕ್ಯಾಮ್ರಾ ತೋರ್ಸಪ್ಪ. ಆಯಿತು. ಇಲ್ಲ ಮಗ. ಓಕೆ. ಹಾಂ, ಆಮೇಲೆ ಇನ್ನೂ 2 ಕ್ಯಾಮ್ರಾ. ಇದು ಮಗ. ಓಕೆ. ಇಲ್ಲ ನೋಡಿ ಮಗ. ಓಕೆ, ವರ್ಕ್ ಆಯಿತು. ಇದಾಯ್ತು ಮಗ. ನೆಕ್ಸ್ಟ್ ಇದು ಮಗ. ಇಲ್ಲ ನೋಡಿ ಮಗ. ಈ ಪಕ್ಕಲ್ಲೋ ಇದು ಕೆಲವ್ರಿಗೆ ಗೊತ್ತೇ ಇಲ್ಲ. ಇದು ನಿನ್ಗೆ ಹೆಂಗೆ ಗೊತ್ತಾಯ್ತು? ಇದು ಟೆಕ್ನಿಕ್ಗಳು ಎಲ್ಲ ಓಕೆ ಹೇಳ್ಕೊಟ್ಟಿದ್ದೀನಿ. ಸರಿ, ಆಯಿತು. ಓಕೆ ಆಯಿತು. ಬರೋ ಸೆಟ್ಟಿಗೆ ಬಂದಿದ್ದೀವಿ. ಕುಂಟೆ ಬೆಲೆ ಆಡೋಣ. ಆಡ ಮಗ. ನೋಡಿ, ಯಾವಾಗ ಈ ಥರ ಬಟಾಣಿಗಳು ತಿಂತಾ ಇರಬೇಕು. ಹಿಂಗೆ ತಿಂದ್ರೇ ಬಟಾಣಿ ಥರ ಬೆಳೆಯೋದು ನಾವು. ಯಾವಾಗ ಈ ಥರ ಬಟಾಣಿಗಳು ತಿಂತಾ ಇರ್ತೀನಿ. ಅದಕ್ಕೆ ಅವಾಗ ಬಟಾಣಿ ಥರ ಬೆಳೀತಾ ಇರ್ತೀನಿ. ನೋಡಿ, ಇದು ಬಟಾಣಿ ಥರ ಇದ್ದಾವೆ. ಬಟಾಣಿ ತಿಂದು ಆಮೇಲೆ ಅಲ್ಲೊಬ್ಬ ಹುಡುಗ ಇದ್ದ, ಗನ್ ಹಿಡ್ಕೊಂಡು ಆಟ ಆಡ್ತಾ ಇದ್ದ. ಯಾವ ಗಾಡಿಗಳು ಬರಲಿ ಯಾವ್ದು ಇದು ಬರಲಿ ಶೂಟ್ಗಳು ಮಾಡ್ಕೊಂಡು ನಿಂತಿದ್ದ. ಅವನ ಜೊತೆ ನಾವು ಆಟ ಆಡ್ಕೊಂಡಿದ್ದೋ. ಪಾಪ ಅವ್ನಿಗೇನೋ ಮೈಂಡು ಏನೋ ಒಂಥರ ಅವ್ನು ಖುಷಿ ಸಿಗ್ತಾಯಿತ್ತು ಅದರಲ್ಲಿ. ಆ ಖುಷಿಯಲ್ಲಿ ನಮಗೂ ಸ್ವಲ್ಪ ಖುಷಿ ಪಡಿಸ್ತಾ ಇದ್ದ. ಸಿಕ್ತವ್ರು ಬರೋರಿಗೆಲ್ಲ ಗಾಡಿಗಳಿಗೆಲ್ಲ ಶೂಟ್ ಮಾಡ್ಕೊಂಡಿದ್ದ. ಆಮೇಲೆ ಅನ್ಲೋಡ್ ಆಯಿತು. ಎಲ್ಲ ಡೋರ್ಗಳೆಲ್ಲ ಹಾಕ್ಕೊಂಡು, ಸರಿ ಮಗ ಬಾ ಮಗ ಮೂವ್ ಮಾಡ್ತೀನಿ ಅಂತಂದೆ. ಮಗ ನಿನ್ನ ಕೈಲೆಲ್ಲ ಆಗಲ್ಲ, ನಾನೇ ಮೂವ್ ಮಾಡ್ತೀನಿ ಅಂತಂದ. ನೋಡ ಮಾಡ್ತೀನಿ ಅಂದ್ಬಿಟ್ಟು ಒಂದಷ್ಟು ದೂರ ಮೂವ್ ಮಾಡಿದೆ. ಆಮೇಲೆ ಯಾಕೆ ಬೇಡ ಬಿಡಪ್ಪ ನೀನೇ ಮಾಡಪ್ಪ ಅಂದ್ಬಿಟ್ಟು ಮತ್ತೆ ಡೋರೆಲ್ಲ ಹಾಕ್ಬಿಟ್ಟು ಮುಗೀತು. ಅಲ್ಲಿಂದ ಒಳಗೆ ಕೂತ್ಕೊಂಡಿದ್ದೆ. ಅನ್ಲೋಡೆಲ್ಲ ಮಾಡ್ತಾಯಿದ್ರು. ಕೂತ್ಕೊಂಡು ಆಮೇಲೆ ಸರಿ ಈಗ ಎಲ್ಲಿಗೆ ಹೋಗೋಣ ಹೇಳೋ, ನೆಕ್ಸ್ಟ್ ಎಲ್ಲಿಗೆ ಕರ್ಕೊಂಡು ಹೋಗ್ತೀಯ ಅಂತ ಕೇಳಿದ್ದಕ್ಕೆ ಬಾರೋ ನಾನು ಹೇಳ್ತೀನಿ ಅಂದ್ಬಿಟ್ಟು ಮತ್ತೆ ಗಾಡಿ ಒಳಗೆ ಹತ್ಸ್ಕೊಂಡು ಕರ್ಕೊಂಡು ಹೋಗ್ತಾನೇ ಇದ್ದ. ನಾನು ನೋಡ್ತಾನೆ ಇದ್ದೆ ಎಲ್ಲಿಗೂ ಅಂದ್ಬಿಟ್ಟು ಕರ್ಕೊಂಡು ಹೋದ. ಮತ್ತು ಅನ್ಲೋಡ್ ಪಾಯಿಂಟ್ ಬಂತು. ಅನ್ಲೋಡ್ ಪಾಯಿಂಟಿಂದ ಅನ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು. ಇದೆಲ್ಲ ಮುಗೀತು. ಸರಿ ಮಾಡ್ಕೊಂಡು ಮನೆ ಕಡೆ ಹೊರಟು.